ಅಂತಿದ್ದಾಳೆ ನನ್ನ ಮಗಳು. ಇದು ನಿನ್ನ ಮಗಳ ನಾನು ಯಾರಿಗೂ ದೃಷ್ಟಿ ಬಾರಿ ನಿಂಗೆ ಇದು ದೃಷ್ಟಿ ಬೀಳೋದಲ್ಲ ಎಲ್ಲಿ ಗೊತ್ತು ಎಲ್ಲಿ ಗೊತ್ತು ನಿಂಗೆ ಖುಷಿ ಅಕ್ಕದ್ದು ಇದು ಆಕ್ಟಿಂಗ್ ಮಾಡ್ಬೇಡ ಆಯ್ತಾ ಯಾಕೆ ಯಾವ್ದು ದೃಷ್ಟಿ ಬೀಳಬಾರ್ದು ಅಂತ ಹೇಳಿ ಹಿಂಗೆ ತೆಗೆದು ಈ ತರ ಆಗ್ತಿದ್ದಾನೆ ಹೇಳ ನೀನ್ ಹೇಳ್ಬೇಕಲ್ಲ ನೀನ್ ಅದಕ್ಕೆ ಕಾಣುದು ರಾರಾ ಸದಸ್ಸು ಪುರಾರಾ ರಾರಾ ಚಿನ್ನುಕು ತೀರ ನೀನು ಒಗಸಾರೆ ಕನಸ ನೀವೆಂಚನ ನಾನು ಒಗಸಾರೆ ಕನಸ ನೀವೆಂಚನ ಎಂತ ನೀವೆಂಚನ ಅಮ್ಮ ಕೂತು ಮರಿ ನಂದು ನಿನ್ನ ಕೂದಲು ತೆಗಿತದೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಸಂಡೇ. ಸೊ ಇವತ್ತು ನೋಡಿ ನನ್ನ ಮಗ ಏನ್ ಮಾಡ್ತಿದ್ದಾನೆ ಅಂತ. ಏನಿದು ಏನ್ ಮಾಡ್ತಿದ್ದೆ ಆಕ್ಚುಲಿ ನೀನು? ಸರ ಏನಕ್ಕೆ ಜ್ಯುವೆಲರಿ ಶಾಪ್ ತೆಗೆದಿದ್ಯಾ ನೋಡಿ. ಆಕ್ಚುಲಿ ಇದು ಸರಿಯಾಗಿದ್ದ ಒಂದು ಸರ, ಅದನ್ನ ತೆಗೆದು ಶೇರ್ವಾನಿಲೆಲ್ಲ ಬರುತ್ತಲ್ಲ ಒಂದು 3-7 ಸರ ಹುಡುಗರದು, ಅದನ್ನ ತೆಗೆದು ಈಗ ಸಪ್ರೇಟ್ ಆಗಿ 3 ಚೇಂಜ್ ಮಾಡ್ತಿದ್ದೆ ನೋಡಿ. ಚೆನ್ನಾಗಿ ಮಾಡಿದ್ವಿ. ಎಷ್ಟು ಇದಕ್ಕೆ? 13,000. ಚೆನ್ನಾಗಿ ಮಾಡಿದಾನಲ್ಲ. ಇದೇನು? ಅದು ಗಣೇಶ. ಒಂದು ಗಣೇಶನಿಗೆ ಇವಾಗ ಮಾಡ್ತಿರೋದು ಇದು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್. ಯಾವಾಗ ಮಾಡಬೇಕು? ನೀ ಲಾಸ್ಟ್ ಟೈಮ್ ಒಂದು ವಿಡಿಯೋ ಗೊತ್ತಾ ನಿಂಗೆ? ನಾನು ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಾನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಳಿದ್ರೆ ನೀನು ಮಾಡಬೇಡಿ ಮಾಡಬೇಡಿ ಮಾಡಬೇಡಿ, ಇವತ್ತು ಮಾಡಬೇಡಿ, ಇವತ್ತು ಒಳ್ಳೆ ದಿನ ಅಲ್ಲ, ಶನಿವಾರ ಮಾಡಿ ಅಂತ ಹೇಳ್ತಿದ್ದೆ ಗೊತ್ತಾ? ನೋಡಿದ್ಯಾ ಅಲ್ಲ? ನೆನಪಿಲ್ವಾ ಅಂತಲ್ಲ ನೋಡಿ. ಇವಾಗ ಮಾಡ್ತಿರೋದು ನೋಡಿ, ಇವಾಗ ಮಾಡ್ತಿರೋ ಚೈನ್ ಇದು. ಯಾವ್ದಲ್ಲಿ ಸೂಜಿ ನೋಡಿ, ಸೂಜಿ ಇಟ್ಕೊಂಡು ಅದಕ್ಕೆ ಸೂಜಿ ಒಳಗಿಂದ ಈ ತರ ಮಣಿನ ಹಾಕೊಳ್ತಿದ್ದಾನೆ. ನೀನ್ ಈ ತರ ಬಿತ್ಕೊಂಡೆಲ್ಲ ಮಾಡಿದ್ರೆ ಸೂಜಿ ಎಲ್ಲಿ ಹೋಗುತ್ತೆ ಗೊತ್ತಲ್ಲ. ಕೂತ್ಕೊಂಡು ಜಾಗ್ರತೆಯಲ್ಲಿ ಹಾಕ್ಬೇಕು, ಗೊತ್ತಾಯ್ತಾ? ನಾನೇನೋ ಮಾಡಿದೆ. ಸರಿ ಸರಿ, ನನ್ ಮಗನಿಗೆ ಕೋಪ ಬರ್ಲಿಕ್ಕಾಯ್ತು, ನಾನು ಹಾಳು ಮಾಡಿದೆ ಅಂತ. ಇದೇನು ಎಷ್ಟು ದೊಡ್ಡ ಮಾಡ್ತೇವೆ ಇವಾಗ? ಇದು ಯಾರಿಗೆ? ಯಕ್ಷಗಾನ. ಫ್ರೆಂಡ್ಸ್, ಬುಧವಾರ ಒಂದು ಎಕ್ಸಾಮ್ ಉಂಟು, ಅದು ಮುಗ್ದ್ರೆ ಅವನಿಗೆ ಈಗ ಊರಿಗೆ ಹೋಗ್ಬೇಕಂತೆ. ಊರಿಗೆ ಹೋಗ್ಲಿಕ್ಕೆ ಕಾಯ್ತಾ ಇದ್ದಾನೆ. ಈಗ ಎಕ್ಸಾಮ್ ಆದ್ಮೇಲೆ ಅದೇ ದಿನ ಹೋಗ್ಬೇಕಂತೆ. ಅದಕ್ಕೆ ಒಂದು ಗಣೇಶ ಎಲ್ಲ ಇತ್ತಲ್ಲ, ನಿನ್ನೆ ನೀವು ನೋಡಿದ್ರಿ ಗಣೇಶ ಎಲ್ಲ ಹೇಗಿತ್ತು, ಡೆಕೋರೇಷನ್ ಮಾಡ್ಕೊಂಡ್ರೆ ಇಟ್ಟಿದ್ನಲ್ಲ. ಇವಾಗ ಅದು ಇಲ್ಲ, ಎಲ್ಲ ಇರ್ತದಿಲ್ಲ, ಎಲ್ಲ ಬಾಕ್ಸ್ ಎಲ್ಲ ಪ್ಯಾಕ್ ಆಗಿದೆ. ಈಗ ಊರಿಗೆ ಹೋಗ್ಬೇಕಂತೆ. ನಾವು ಬಸ್ಸಲ್ಲಿ ಹೋದ್ರೆ ಏನ್ ಮಾಡ್ತೀಯ? ತಗೊಂಡೋಗ್ಲಿಕ್ಕೆ ಆಗೋದಿಲ್ಲ. ಅಪ್ಪಂಗೆ ರಜೆ ಇಲ್ಲದ್ರೆ ಏನ್ ಮಾಡೋದು? ಅಪ್ಪಂಗೆ ರಜೆ ಇಲ್ಲ ಅಂದ್ರೆ ಅಪ್ಪ ರಿಕ್ವೆಸ್ಟ್ ಮಾಡ್ತಾರೆ. ಇದು ಪೈನೆಟ್ ಎಲ್ಲ ಬಾರಿ ಒಳ್ಳೆ ಆಗಿದೆ. ಈ ಸೂಜಿ ನೋಡಿ, ಇವಾಗ ಇದ್ರೊಳಗೆ ಹೋದ್ರೆ ಏನಾಗುತ್ತೆ ಹೇಳೋ? ಆಮೇಲೆ ಸಿಗೋದಿಲ್ಲ ಎಲ್ಲುಂಟಂತ, ಕಾಣೋದಿಲ್ಲ ನಿಮಗೆ. ಜಾಗ್ರತೆ. ಹೀಗೆ ಸೂಜಿ ಕೊಡಬಾರ್ದು ನಿಜ, ಬಟ್ ನಾವು ಕೊಡ್ಲೇ ಇಲ್ಲ ಅಂದ್ರೆ ಅವ್ರಿಗೆ ಅನುಭವ ಆಗೋದು ಹೇಗೆ? ಜಾಗ್ರತೆ ಹೇಳ್ಬೇಕು ನಾವು ಹೇಗೆ ಏನು ಅಂತ. ಅವರು ಅದನ್ನ ಜಾಗ್ರತೆಯಾಗಿ ಬಳಸ್ಬೇಕು. ಸೊ ಅದಕ್ಕೋಸ್ಕರ ಕೊಟ್ಟಿದ್ದೀವಿ, ನೋಡ್ಬೇಕು. ಇದು ಕಳೆದೋದ್ರೆ ಸಿಗುದಿಲ್ಲ, ಆಮೇಲೆ ಕಾಲಿಗೆ ಎಲ್ಲ ತಾಗ್ತದೆ, ಗೊತ್ತಾಗೋದಿಲ್ಲ. ಜಾಗ್ರತೆ. ಸೋಪದೊಳಗೆ ಹೋದ್ರು ಮತ್ತೆ ಹಿಂದಿಂದ ಪುಕ್ಕಿ ಹೀಗೆ ಚೀ
ಅಂತ ಆಗ್ಬೋದು ಆಮೇಲೆ. ಮುಗಿಯುತ್ತೆ. ಮಕ್ಕಳಿಗೆ ಸೂಜಿ ಕೊಟ್ಟರೆ ನಾವು ನೋಡ್ತಾನೆ ಇರಬೇಕು. ನೋಡಿ ಎಲ್ಲ ಊರಿಗೆ ಪ್ಯಾಕ್ ಹಾಕಿದೆ. ಊರಿಗೆ ಹೋಗ್ತೀವ ಗೊತ್ತಿಲ್ಲ, ಯಾವಾಗ ಅಂತ ಗೊತ್ತಿಲ್ಲ. ಆದರೆ ಈ ಒಂದು ಎಕ್ಸಾಮ್ ಆದಮೇಲೆ ಹೋಗ್ಬೇಕಂತೆ. ಒಳಗೇನಿದೆ ತೋರಿಸು, ಹೇಗೆಲ್ಲ ಪ್ಯಾಕ್ ಮಾಡಿದ್ದೀನಿ ನೋಡು. ಇದು ಡೈನಿಂಗ್ ಟೇಬಲ್ ಮಾತ್ರ ಈಗ ಒಂದು ಏನಾಗಿದೆ ಇದೆಲ್ಲ. ಅದು ನಾನು ನಿನ್ನೆ ಮಾಡ್ತಿದ್ದಲ್ಲ. ಡೈನಿಂಗ್ ಟೇಬಲ್ ಮಾತ್ರ ನೋಡ್ಲಿಕ್ಕೆ ಆಗೋದಿಲ್ಲ. ಇದು ಸಹ ಇಟ್ಕೊಂಡು ಹೋಗ್ತೇನೆ, ಇದು ಸಹ ಇಟ್ಕೊಂಡು ಹೋಗ್ತೀನಿ. ಅದೆಲ್ಲ ಹೇಗೆ ಇಟ್ಕೊಂಡು ಹೋಗ್ತೀಯಾ? ಅದೆಲ್ಲ ಆಗಲ್ಲ. ಇದು ಸಹ ಇಟ್ಕೊಂಡು ಹೋಗ್ತೇನೆ. ಅದೆಲ್ಲ ಇಟ್ಕೊಂಡು ಹೋಗೋಷ್ಟರಲ್ಲಿ ಆಮೇಲೆ ಎಲ್ಲ ಹಾಳಾಗ್ಬೋದು ಅಲ್ಲಿ ಹೋಗೋಷ್ಟರಲ್ಲಿ. ಇದು ಸಹ ಇಟ್ಕೊಂಡು ಹೋಗ್ತೇನೆ. ಮತ್ತೆ ಮುರಿದು ಹೋಗ್ಬೋದು ಹೇಳಿದೆ. ಇದು ಸಹ ಇಟ್ಕೊಂಡು ಹೋಗ್ತೇನೆ. ಅದೆಲ್ಲ ಇಟ್ಕೊಂಡು ಹೋಗ್ಬೇಕಾದ್ರೆ ಗಣೇಶ ಇಟ್ಕೊಂಡು ಹೋದ್ರೆ ಕಟ್ಟೋದ್ರೆ ಕಷ್ಟ. ಕುಂಭಮೇಳದಿಂದ ನಮಗೆ ನೋಡಿ ಪವಿತ್ರವಾದ ಒಂದು ನೀರು ಸಿಕ್ಕಿದೆ. ಸೊ ಇವತ್ತು ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಚಿಕ್ಕ ಹೋಟ್ಲಲ್ಲಿ ಸಿಕ್ಕಿದೆ. ಹಾಗೆ ಪ್ರಸಾದನ ಕೊಟ್ಟಿದ್ದಾರೆ. ಪ್ರಸಾದ ಮಾತ್ರ ಪ್ರಸಾದನ ಕೊಟ್ಟಿದ್ದಾರೆ. ಆದರೆ ಅದು ಸ್ವಲ್ಪ ಫಂಗಸ್ ಬಂದಿದೆ, ತುಂಬ ದಿನ ಆಯ್ತು ಅನ್ಸುತ್ತೆ. ಸಂತೋಷಿಗೆ ಕಸ್ಟಮರ್ ಕೊಟ್ಟಿದ್ದು. ನೋಡಿ ಈ ಪ್ರಸಾದ ಕೊಟ್ಟಿದ್ದಾರೆ. ಎಲ್ಲ ಫಂಗಸ್ ಬಂದಿದೆ, ನೋಡ್ಬೇಕಾದ್ರೆ ತಿನ್ಬೇಕು ಅನ್ಸುತ್ತೆ. ಎಲ್ಲ ಬ್ಲ್ಯಾಕ್ ಏನಾಯ್ತು? ನೋಡ್ಕೊಂಡು ಕುಡಿಬೇಕು. ಇವ ನೀರು ಕುಡ್ದ ಅದ್ರಲ್ಲಿ ಏನೋ ಹುಳ ಇತ್ತು ಅಂತೆ, ಹುಳನು ಕುಡಿತಿದ್ದೆ. ಕಾಂತಾರ ಮೂವಿ ಒಂದು ಎಷ್ಟು ಸತಿ ನೋಡ್ತಾ ಅಂತಿಲ್ಲ, ಎಷ್ಟು ಸತಿ ಟಿವಿಲಿ ಬರ್ತದೆ ಅಷ್ಟು ಸತಿ ನೋಡ್ತಾನೆ. ನೀರುಳ್ಳಿ ಬಜ್ಜೆ ಮಾಡಿದ್ದ ಊಟಕ್ಕೆ. ಇವನ್ ನೋಡ ಮುಖ ತೋರ್ಸು, ನೋಡ ಮುಖ ನೋಡ, ಕೈ ಅಂತ ಕೆಂಪು ಕೆಂಪು. ನೋಡಿ ಕಡಲೆ ಹಿಟ್ಟನ್ನೆಲ್ಲ ಮೈ ಮೇಲೆ ಹಾಕಿಟ್ಟಿದ್ದಾರೆ ತಿನ್ನೋದು. ಎಂತ ಇವನ್ ಕಡಲೆ ಹಿಟ್ಟನ್ನು ಹಾಗೆ ತಿಂತಾರ? ಬರೀ ಮುಖ, ಬರೀ ಬಾಯಲ್ಲ, ಮುಖ ಎಲ್ಲ ತಿನ್ನೋದು. ಫ್ರೆಂಡ್ಸ್, ಇದು ಲಾಸ್ಟ್ ಟೈಮ್ ಸಂತೋಷ್ ಊರಿಗೆ ಹೋದಾಗ ನುಗ್ಗೆ ಸೊಪ್ಪು ತಂದಿದ್ರು ತೋಟದಿಂದ. ಸೊ ಅದನ್ನ ಈಗ ಒಣಸಿಟ್ಟಿದ್ದೆ ನೆರಳಲ್ಲಿ. ಫ್ರೆಂಡ್ಸ್, ಇದನ್ನು ನಾನು ನೀವು ನೋಡ್ಬೋದು ಲಾಸ್ಟ್ ವ್ಲಾಗಲ್ಲಿ ನೋಡಿ ಗೊತ್ತಾಗುತ್ತೆ. ನಾನು ಸ್ಕಿನ್ ಕೇರ್ ಆಗು ಬಳಸಿದ್ದೀನಿ, ಹಾಗೆ ವೆಯ್ಟ್ ಲಾಸ್ ಡ್ರಿಂಕ್ ಆಗು ಬಳಸಿದ್ದೀನಿ. ಅದನ್ನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಫ್ರೆಂಡ್ಸ್ ನೋಡಿ ನನಗೇನೋ ಮಾಡ್ತಿದ್ದಾನೆ ಇಲ್ಲಿ. ಏನು ಮಾಡ್ತಿದ್ಯಾ? ಹೇಗೆ ಗೊತ್ತು ನೀನು ಗಟ್ಟಿ ಹಾಕಿಲ್ಲ ಅಂತ? ಫ್ಯಾನ್ ಆಫ್ ಮಾಡು. ಸರಿ ಕೇಳಿದ್ವಿ. ನನಗೆ ಯಾರು ಮೇಕಪ್ ಆರ್ಟಿಸ್ಟ್ ಬೇಡಪ್ಪ. ಇಲ್ಲಿ ನೋಡಿ ಅಲ್ಲ ಫ್ರೆಂಡ್ಸ್, ಆ್ಯಕ್ಚುಲಿ ಏನು ಗೊತ್ತಾ, ನಾ ಇಲ್ಲಿ ಯಾಕೆ ಕೂತ್ಕೊಂಡಿದ್ದೀನಿ ಗೊತ್ತಾ? ಹಿಂದಿ ಓದಿಸ್ಲಿಕ್ಕೆ ಕೂತ್ಕೊಂಡ್ರೆ ನನ್ನ ಮಗ ನೋಡಿ ಮಾಡ್ತೀಯಾನಂತ. ಬಾ ಬಾ ಸಾಕು ಸಾಕು, ಬಾ ತೆಗಿಲಿಕ್ಕೆ ಆಗ್ಬೇಕು. ಆಮೇಲೆ ಇವಾಗ ಗಂಟು ಮಾಡಿ ಕೂದಲಿನ ಹಾಳು ಮಾಡಬೇಡ. ಊಟ ಕಾಣ್ತಿದ್ದಾಳೆ ನನ್ನ ಮಗನು. ನಿನ್ನ ಮಗಳ ನಾನು. ಯಾರಿಗೂ ದೃಷ್ಟಿ ಬಾರಿ ನಿಂಗೆ ಇದು ದೃಷ್ಟಿ ಬಿಡೋದಲ್ಲ ಎಲ್ಲಿ ಗೊತ್ತು? ಎಲ್ಲಿ ಗೊತ್ತು ನಿಂಗೆ? ಖುಷಿ ಆಗ್ತದ್ದು. ಇದು ಆಕ್ಟಿಂಗ್ ಮಾಡ್ಬೇಡ ಆಯ್ತಾ? ಯಾಕೆ? ಯಾವ್ದು ದೃಷ್ಟಿ ಬೀಳ್ಬಾರ್ದು ಅಂತ ಹೇಳಿ ಹಿಂಗೆ ತೆಗೆದು ಈ ತರ ಆಗ್ತಿದ್ದಾನೆ. ಸದಸ್ಯ ಪುರಾರ ರಾಧಾ ಚಿನ್ನುಕುತಿ ನೀನು ಒಗಸಾರೆ ಕನಸ ನೀವೆಂಚನ, ನಾನು ಒಗಸಾರೆ ಕನಸ ನೀವೆಂಚನ. ಎಂತ ನೀವೆಂಚನ? ಅಮ್ಮ ಕೂತು ಮಾರಿ ನಂದು. ನಿನ್ನ ಕೂದಲು ತೆಗಿತೇನೆ. ಇದರಿಂದ ಇದು ಆಕ್ಚುಲಿ ಎಕ್ಸ್ಟೆನ್ಷನ್ ಹೇರ್ ಆಯ್ತಾ? ಇವು ನಿಲ್ಲಿಂದ ಹಿಂಗೆ ತೆಗ್ದ, ನನಗೆ ಗೊತ್ತಿಲ್ಲ ಒಳಗಿಂದ ತಂದಿದ್ದು. ನನ್ನ ಕೂದಲೇ ಕೈಯಲ್ಲಿ ತೆಗ್ದ ಅಂತ ಅನ್ಕೊಂಡೆ. ಎಷ್ಟು ಶಾಕ್ ಕೊಡೋದು ನೋಡಿ ಅವನು. ಅದು ಎಕ್ಸ್ಟೆನ್ಷನ್ ಹೇರು ಗಂಟು ಮಾಡಿ ಹಾಕಿದ್ಯಲ್ಲ. ನನಗೆ ಹಾಕ್ಲಿಕ್ಕಿತ್ತ.
ಹಾಳು ಮಾಡ್ಬಿಟ್ಟ ಕೂದಲನ್ನ ನೋಡು, ಫುಲ್ ಸಿಕ್ ಇದೇನಿದೆ. ಇವತ್ತು ನೀನು ಇದನ್ನ ಇಡೀ ದಿನ ಕ್ಲೀನ್ ಮಾಡ್ತೀಯಾ ನೋಡಿ. ಇಲ್ಲ ಅಮ್ಮ ಅಮ್ಮ रो सरस रो रो अरे मेरा दाढ़ी कितना बड़ा हो गया है, अब इसको निकालता हूँ। अरे मेरा दाढ़ी कितना बड़ा हो गया है, जैसे बाल जैसा। ಕಾಣುದಿಲ್ಲ ಚಾಕು. ये मेरा बाल है या फिर मेरा मूंछ? दाढ़ी है क्या या फिर मूंछ? हाँ ಶೀ ಎಂತ ಇವನೆಲ್ಲ ಹಾಳು ಮಾಡಿದ್ಯಲ್ಲ ನೀನು. ನೋಡಿ 2000 ಕ್ಲಿಪ್ಪು. ಆಕ್ಚುಲಿ ಇದು ಹೇರ್ ಎಕ್ಸ್ಟೆನ್ಷನ್ ನೋಡಿ, ಈ ತರ ಇಲ್ಲಿ ಕ್ಲಿಪ್ ಇದೆ, ಮಧ್ಯದಿಂದ ಹಾಕೊಳ್ಳೋದು. ಹೌದು. ಲಾಸ್ಟ್ ಟೈಮ್ ಒಂದು ಫಂಕ್ಷನ್ ಅಂತ ತರಿಸಿದ್ದೆ ಫ್ರೆಂಡ್ಸ್. ನಿಮ್ಗೆ ಯಾವ್ದಾದ್ರು ಕೂದಲು ಕಡಿಮೆ ಇದ್ರೆ, ಹೇರ್ ಎಲ್ಲ ಕಡಿಮೆ ಇದ್ರೆ, ನೀವು ಈ ತರ ಎಕ್ಸ್ಟೆನ್ಷನ್ ಸಿಗ್ತದೆ. ನಿಮ್ಗೆ ಯಾವ ಸೈಜಲ್ಲಿ ಬೇಕಾ ಸಿಗ್ತದೆ, ನೀವು ಅದನ್ನ ಹಾಕೋಬಹುದು. ಸಾಕು, ನಾಟಕ ಸಾಕು, ಓದ್ಬೇಕಿನ್ನು. ನಾನು ಓದುವುದಿಲ್ಲ. ಮೋಸ್ಟ್ಲಿ ಕೂತ್ಕೋಬೇಕಾದ್ರೆ ಎಷ್ಟು ಕಷ್ಟ ನಿನ್ಗೆ. ಕೋಲ್ ತರ್ಲಾ? ಎಷ್ಟು ಸ್ಲೋ ಅಲ್ಲ. ಎಷ್ಟು ಚಂದ ಉಂಟಲ್ಲ, ಎಷ್ಟು ಚಂದ, ಎಷ್ಟು ಚಂದ ಉಂಟು ನನ್ನ ಕೂದಲು ಅಲ್ಲ ಅಲ್ಲ ಫ್ರೆಂಡ್ಸ್. ಹೌದು ಹೌದು ಅಲ್ಲ ನಾನು ಕೂದುತ್ತೀನಿ. ಶೀ ನನ್ನ ಎಷ್ಟು ಚಂದ ಅಲ್ಲ ಅಲ್ಲ, ನನ್ನದೆಷ್ಟು ಚಂದ ಕೂದಲಲ್ಲ. ಹೌದಪ್ಪ, ಎಷ್ಟು ಚಂದ. ಓದು ಸಾಕು, ಸಾಕು. ಯಾಕೆ ನಾನಿಲ್ಲಿ ಎಂತ ಮಾಡ್ತೇನೆ? ಇವಾನ್ ಓದುವ, ಸ್ವಲ್ಪ ಓದುವ, ನಾಡಿಗೆ ಈಸಿ ಆಗ್ತದೆ. ತುಂಬಾ ಓದ್ಬೇಕುಂಟು. ಎಷ್ಟು ಚಂದ ಉಂಟು ನನ್ನ ಕೂದಲು, ಭಾರಿ ಚಂದ ಉಂಟು. ಓದ್ವನಾ? ಓಡ್ದ. ಯುವಾನ್ ಕೂತ್ಕೋ ಕೂತ್ಕೋ. ನಾನೀಗ ಕೋಲ್ ತಂದ್ರೆ ಮಾತ್ರ ನೀವು ಓದುದ ಅಂತ. ಕೋಲ್ ತಂದ್ರೆ ಮಾತ್ರ ಈಗ ನಾನು ಕೆಳಗೆ ಹೋಗಿ ಕೋಲ್ ಇಟ್ಕೊಂಡ್ ಬರ್ತೇನೆ. ನನ್ನ ಕೂದಲು ಹಾಕಿ ಅಲ್ಲ, ಅಲ್ಲಿ ನೋಡಿ, ಆಚೆ ನೋಡಿ, ಆಚೆ. ಯಾಕೆ ಯಾಕೆ ಆಚೆ ಯಾಕೆ ಯಾಕೆ ಆಚೆ ಆಚೆ ಎಂತ ಕೇಳೋ? ಚೂರು ಆಯ್ತು, ಆಚೆ ಆಚೆ. ನನ್ನ ನಿನ್ನ ನೋಡಿ, ನನ್ನ ಕೂದಲಲ್ಲಿ ಏನಾದ್ರು ಉಂಟಾ? ದೊಡ್ಡ ಕೂದಲಾಗಿದ್ಯಾ? ಇಲ್ಲಲ್ಲ ಇಲ್ಲಲ್ಲ. ಇವಾಗ ನೋಡಿ, ಮ್ಯಾಜಿಕ್. ಆಚೆ ನೋಡಿ, ನೀವು ಆಚೆ ನೋಡಿ. ಆಯ್ತು ಆಯ್ತು ಆಯ್ತು. ಆಚೆ ನೀವೆಲ್ಲ ಗಲೀಜ್ ಮಾಡಿ ಇಟ್ಟಿದ್ರೆ ಎಲ್ಲ ಕಾಣಿಸುತ್ತಾರೆ ನೋಡು. ಇದ್ರ ಮಧ್ಯೆ ಓದಿಸ್ಬೇಕು ಇವಾಗ ನಾನು. ಇಲ್ಲ ನನ್ನದು ಎಷ್ಟು ಚೆನ್ನದ್ದು ಕೂದಲು ಅಲ್ಲ, ಎಷ್ಟು ಚಂದ ಉಂಟಲ್ಲ ಅಲ್ಲ, ಬಹಳ ಚಂದ ಉಂಟಲ್ಲ ಅಲ್ಲ. ಹೇಳಿ ನೀವೇ, ಎಷ್ಟು ಚಂದ, ಎಷ್ಟು ಚಂದ ಉಂಟಲ್ಲ ನನ್ನ ಕೂದಲು. ನೋಡ ನೋಡ ಎಷ್ಟು ಚಂದ. ಥ್ಯಾಂಕ್ ಯು ಥ್ಯಾಂಕ್ ಯು
ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್, ಎಲ್ಲರಿಗೂ ನಮಸ್ಕಾರ.